ಹೆಂಗ್ ಹೊಡಿತಾರೆ ನಮ್ಮ ಊಟ ಯಜಮಾನ್ರಿಗೆ ಬೆಳಗ್ಗೆನೆ ಮಾಡಿದ್ವಿ ನೋಡಿ ಫ್ರೆಂಡ್ಸ್. ನಮ್ಮ ಯಜಮಾನ್ರು ರುಬ್ಬೋದಕ್ಕೆ ಇದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ದೀಪಾ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಮಾರ್ನಿಂಗಿಂದ ವಿಡಿಯೋ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ನನ್ನೆಲ್ಲ ವಿಡಿಯೋನು ಸ್ಟಾರ್ಟ್ ಆಗೋದೆ ಮಾರ್ನಿಂಗಿಂದನೇ. ಒಂದೋ ಎರಡೋ ಈವ್ನಿಂಗು ಇಲ್ಲಾಂದರೆ ಮಧ್ಯಾಹ್ನ ಅನ್ನೋದು ಕಮ್ಮಿ, ಈವ್ನಿಂಗು ಒಂದೊಂದು ಸತಿ ಮಾಡಿದ್ದೀನಿ. ಆಲ್ಮೋಸ್ಟ್ ಎಲ್ಲ ವಿಡಿಯೋನು ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತೂ ಮಾರ್ನಿಂಗಿಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತಿನ ದಿನ ಹೇಗೋಗುತ್ತೆ ನೋಡೋಣ, ಎಲ್ಲ ಅಪ್ಡೇಟು ಕೊಡ್ತೀನಿ ಬನ್ನಿ. ಮೊದಲಿಗೆ ನಾನು ಆ್ಯಸ್ ಯೂಶುವಲ್ ಟೀ ಇಡ್ತಾ ಇದ್ದೀನಿ. ಕೆಲವರು ಹೇಳ್ತಾರೆ ಟೀಯಿಂದನೇ ಸ್ಟಾರ್ಟ್ ಮಾಡ್ತೀಯಾ, ಯಾರಿಗೆ ಟೀ ಫೇವ್ರೇಟು ಕಮೆಂಟ್ ಮಾಡಿ ಅಂತ ಒಬ್ಬರು ಕೂಡ ಕಮೆಂಟ್ ಮಾಡಿದರು. ಸೊ ಆಲ್ಮೋಸ್ಟ್ ನಂದು ಟೀಯಿಂದನೇ ಸ್ಟಾರ್ಟ್ ಆಗುತ್ತೆ ವಿಡಿಯೋ. ಸೊ ಯಜಮಾನ್ರಿಗೆ ಟೀ ಇಟ್ಟಿದ್ದೀನಿ. ಇದಾದಮೇಲೆ ಬ್ರೇಕ್ಫಾಸ್ಟ್ ಮಾಡಬೇಕು. ಇವತ್ತು ಬ್ರೇಕ್ಫಾಸ್ಟ್ ಏನು ಮಾಡ್ತೀನಿ ಇನ್ನೂ ಯೋಚನೆ ಮಾಡಿಲ್ಲ. ಎಲ್ಲರನ್ನೂ ಕೇಳಿ ಏನು ಬೇಕೋ ಅದನ್ನೇ ಮಾಡೋಣ. ಸೊ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬರ್ ಮಾಡ್ಕೊಂಡಿರೋ ವಿಡಿಯೋ ನೋಡ್ತಾ ಇದ್ದಾರೆ, ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಏನಾದರೂ ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ವಿಡಿಯೋ ಬಗ್ಗೆ ಕಮೆಂಟ್ ಮಾಡಿ, ಮತ್ತು ಪಕ್ಕದಾಗಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ, ಮಿಸ್ ಮಾಡ್ದಿರಾ ನನ್ನೆಲ್ಲ ವಿಡಿಯೋನು ವಾಚ್ ಮಾಡ್ಬೋದು. ಸೊ ಇವಾಗ ಟೀ ಕೊಟ್ಟು ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಟಿಫನ್ ಬಂದು ಪುದೀನ ಬಾತ್ ಮಾಡ್ತಾ ಇದ್ದೀನಿ. ಸೊ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಏನೇನು ತೊಗೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ರೆಸಿಪಿನೂ ಶೇರ್ ಮಾಡ್ಕೊತೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ಸಿಂಪಲ್ಲಾಗಿ. ಖಂಡಿತ ನೀವು ಟ್ರೈ ಮಾಡಿ, ಓಕೆನಾ? ಏನೇನು ತೊಗೊಂಡಿದ್ದೀನಿ ನೋಡೋಣ ಬನ್ನಿ. ರುಬ್ಬೋದಕ್ಕೆ ಇದು ಹಸಿಮೆಣ್ಸಿನ್ಕಾಯಿ, ಚಕ್ಕೆ, ಲವಂಗ, ಇದು ಸೋಂಪು ಕಾಳು. ಇದನ್ನು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಕಾಯಿ ತೊಗೊಂಡಿದ್ದೀನಿ, ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಇದ್ರ ಜೊತೆಗೆ ಬಂದು ಪುದೀನೂ ಹಾಕ್ಕೊತೀನಿ. ಪುದೀನ ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಈರುಳ್ಳಿ ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ. ಇನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಡುಗೆ ಮಾಡೋ ಟೈಮಲ್ಲಿ ಹಾಕ್ಕೊಳ್ಳೋಣ. ಸೊ ಮಿಕ್ಸಿ ಮಾಡ್ಕೊಂಡಿದ್ದಾಯಿತು. ಇವಾಗ ಬಾತ್ ಮಾಡೋಣ ಬನ್ನಿ. ಪುದೀನ ಬಾತ್ ತುಂಬ ಚೆನ್ನಾಗಿರುತ್ತೆ. ಬೆಳಗ್ಗೆ ಮಾರ್ನಿಂಗ್ ಟೈಮ್ ಟಿಫನ್ ಬಾಕ್ಸಿಗೆ ಸೂಪರ್ ಆಗಿರುತ್ತೆ. ಖಂಡಿತ ಟ್ರೈ ಮಾಡಿ, ಓಕೆನಾ? ಎಣ್ಣೆ ಹಾಕ್ತಾ ಇದ್ದೀನಿ. ಇವಾಗ ಎಣ್ಣೆ ಬಿಸಿ ಆದಮೇಲೆ ಮಸಾಲ ಐಟಮ್ ಹಾಕ್ಕೊಳ್ಳೋಣ. ಮಸಾಲ ಐಟಮ್ ಇದೆ, ಚಕ್ಕೆ ಲವಂಗ ಬಿಟ್ಟು ಇನ್ನೆಲ್ಲ ಹಾಕ್ಕೊತಾ ಇದ್ದೀನಿ, ಯಾಕಂದರೆ ರುಬ್ಬೋದಕ್ಕೆ ಹಾಕ್ಕೊಂಡಿದ್ನಲ್ವ, ಹಾಗಾಗಿ. ಈಗ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡು, ಈರುಳ್ಳಿನ ಒಂದು ಅರ್ಧ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಟೊಮೊಟೊ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಮತ್ತು ಇದು ಪುದೀನಾಗೆ ಯಾಕೆ ಕಾಯಿ ಹಾಕ್ತೀರಿ ಅಂದರೆ, ಪುದೀನ ಸ್ವಲ್ಪ ಕಹಿ ಇರುತ್ತೆ, ಒಂದು ಸ್ವಲ್ಪ ಕಹಿ ಇರುತ್ತೆ. ಜಾಸ್ತಿ ಪುದೀನ ಹಾಕಿದ್ರೆ ಅದೇ ಫ್ಲೇವರು ಒಂಥರ ಕಹಿ ಅನಿಸುತ್ತೆ. ಅದು ಬ್ಯಾಲೆನ್ಸ್ ಆಗೋದಕ್ಕೋಸ್ಕರ ಕಾಯಿ ಹಾಕ್ಕೊಂಡ್ರೆ ಅಷ್ಟೊಂದು ಕಹಿ ಅನ್ಸಲ್ಲ, ಟೇಸ್ಟ್ ಚೆನ್ನಾಗಿರುತ್ತೆ. ಪುದೀನ ಬಾತ್ ಮಾಡಿದವಾಗೆಲ್ಲ ನೀವು ಕಾಯಿ ಬಳಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದರೆ ನಾವು ಹಾಗೆ ಮಾಡ್ತೀರಿ ಅಂದರೆ ಪುದೀನಾನ ರುಬ್ಕೊಂಬೇಡಿ, ಹಾಗೆ ಹಾಕಿ, ಆವಾಗ ಫ್ಲೇವರ್ ಅಷ್ಟೊಂದು ಕಹಿ ಇರಲ್ಲ, ಚೆನ್ನಾಗಿರುತ್ತೆ. ಫೋಟೋ ಹಾಕ್ತಾ ಇದ್ದಾಳೆ ವಿಷ್ಣುಪ್ರಿಯ ಬಂದಿದ್ದಾಳೆ. ವಿಡಿಯೋದಲ್ಲಿ ನನ್ನ ತೋರಿಸು ಅಂತ ಕೇಳ್ತಾ ಇದ್ದಾಳೆ, ಅದಕ್ಕೆ ಅಡುಗೆ ಮಾಡ್ತೀನಿ ಅಂತೇಳಿ ನೋಡಿ ಇಲ್ಲಿ ಕುತ್ಕೊಂಡಿದ್ದಾಳೆ. ಸೊ ಇವಾಗ ಟೊಮೊಟೊ ಹಾಕಿದ್ದೀನಿ.
ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಆಗಿ ಏನು ತಿನ್ನ ಏನಿಲ್ಲ. ಏನು ಹೇಳು ಏನು ಹಾಂ ಹೇಳಿವ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ಹಾಗೆ ಜೊತೆಗೆ ರುಬ್ಬಿಟ್ಕೊಂಡಿದ್ರಲ್ವ ಮಸಾಲನ ಹಾಕೋಣ. ಇದನ್ನು ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಯಾಕಂದರೆ ಇದರಲ್ಲಿ ಹಸಿ ವಾಸನೆ ಹೋಗುತ್ತಲ್ವ, ಅಲ್ಲಿ ಗಂಟ ಚೆನ್ನಾಗಿ ಫ್ರೈ ಮಾಡಿ. ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನೀರು ಹಾಕ್ಕೊಳ್ಳೋಣ. ಅಕ್ಕಿ ಎಷ್ಟು ತೊಗೊತೀವೋ ಅಷ್ಟೇ ನೀರು ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು. ಇದೊಂದು ಕುದಿ ಬರಲಿ, ಆಮೇಲೆ ಅಕ್ಕಿ ಹಾಕ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನಮ್ಮ ಯಜಮಾನ್ರು ನನಗೆ ಹೊಸ ಫೋನ್ ಇಸ್ಕೊಡ್ತಾ ಇದ್ದಾರೆ ಅಲ್ಲ. ರಾತ್ರಿ ಅದೇ ಅಂದ ಬರ್ಕೊಂಡ ಫೋನ್ ಮಾಡಿ ಏನಂತ ತಗೊಳತ್ತು ಬಂತು. ಇವಾಗ OnePlus 35,000 ಐತೆ. ಯಾವುದು OnePlus 35,000 ಐತೆ. 35,000. ಇನ್ನೊಂದು 15,000 ರೂಪಾಯಿ ಏನು EMI ತಾನೆ ಹೋಯ್ತಿದ್ಯಾ. ನಮ್ಮ ಅತ್ತಿಗೆ ಐಫೋನ್ ಕೊಡ್ಸ್ಬಿಟ್ಟು ನೀನು ನಿಮ್ಮ ಅತ್ತಿಗೆ ಹತ್ರ ಇರೋದು ನೀನು ಇಸ್ಕೊ ಫೋನ್ ಅಂತ ನನ್ಗೆ ಆಗ್ತಾನೆ. ಹೌದಾ? ಮತ್ತೆ ನನ್ಗೆ ಬರುತ್ತಾ ಫೋನು? ಐಫೋನ್ ಕೊಡ್ಸ್ಬಿಡು, ಹೆಂಗು ವಿಡಿಯೋ ಅದು ಇದು ಯೂಟ್ಯೂಬ್ ಚಾನಲ್ ಎಲ್ಲ ಓಪನ್ ಮಾಡ್ಕೊಂಡವ್ರಲ್ಲ ಅಂತ ಅವನು. ಹೋಗಲಿ ಅಷ್ಟು 60,000 ರೂಪಾಯಿ ಅವನ್ ಬಂಡವಾಳ ಆಗ್ತಾನೆ ಫೋನ್ಗೆ ಅಂತ ನಾನು. ನಿನ್ನೆ ಟಾರ್ಚರು ಶಿವು, ನಾನು, ಡುಮ್ಮ ಅಂಕಲ್, ಇನ್ನೊಬ್ಬ ಕರೆ ಡುಮ್ಮ ಅಂಕಲ್, 4 ಜನ ಜಗಳ. ಅವ್ರ 3 ಐಫೋನ್ ತಗೋ ಅಂತ. ನಾನಿಲ್ಲ OnePlus ತಗೊಂತೀನಿ ಅಂತ ನಾನು. ಇವಾಗ ನನ್ಗೆ ಇಸ್ಕೊಡ್ತಾ ಇದೀಯಾ, ನೀನ್ ಇಸ್ಕೊಂತಾ ಇದೀಯಾ? ಏನು ಫೋನ್? ಅದಿನ ಇವತ್ತು ಫೋನ್ ಅಂಗಡಿಗೆ ಹೋಗಿ ಡುಮ್ಮ ಬಂದ್ಮೇಲೆ ಡಿಸೈಡ್ ಮಾಡ್ತೀವಿ ಯಾರಿಗೆ ಏನು. ನೋಡ್ತಾ ಇವಾಗ ನಿನ್ ಫೋನ್ ಏನಾಗೈತೆ? ನಂದು ರಿಪೇರಿ ಆಗೋಗೈತೆ, ವಯಸ್ಸು ಆಗೋಯ್ತು. ಅದಕ್ಕೆ 4 ವರ್ಷ ಆಯ್ತು ನನ್ನ ಫೋನ್ ತಗೊಂಡು. ನನ್ನ ಫೋನು ಸರಿಯಾಗಿ ಕೇಳಿಸಲ್ಲ, ಸರಿಯಾಗಿ ನೆಟ್ವರ್ಕ್ ಸಿಕ್ಕಲ್ಲ. ಅದಕ್ಕೆ ನನ್ನ ಫೋನ್ ಹೋಗೈತೆ. ಎಲ್ಲ ನಿನ್ ಫೋನ್ ಯಾವ್ದಿರೋದು? ನಂದು Vivo V25. ಇದಾ? ಇವಾಗ ಇದನ್ನ ಕೊಟ್ಟಿ ಇದೆಷ್ಟು ವರ್ಷ ಆಯ್ತು ಇಸ್ಕೊಂಡು? ಆಯ್ತು 5 ವರ್ಷ. ಇನ್ನ ಎಷ್ಟೊಂದು ಫೋನ್ ಬಾಕ್ಸ್ ಇದೆ. ಇದು ನಂದು, ನನ್ನ ಮೊಬೈಲ್ದಲ್ಲ. ಇವಾಗ ಇದ್ರಲ್ಲೇ ನಾನು ವಿಡಿಯೋ ಮಾಡ್ತಾರೆ. ಇದ್ರಲ್ಲೇ ಮಾಡ್ತಾರೆ. ಅದು ಓಪೋ Reno 11. ಇದು ಹಳೇ ಫೋನ್ ಡ್ಯಾಡಿದು. ಫಸ್ಟ್ ನಿಮ್ ಡ್ಯಾಡಿ ಎಲ್ಲ ವಿವೋನ ಇಸ್ಕೊಳೋದಲ್ಲ. ವಿವೋ ನಾನು ಬಂದು ಬೇಕ್ರಿ ಕಲ್ತ್ಕೊಂಡಿದ್ದು. ಬೇಕ್ರಿ ಓಪೋನೆ. ನನ್ನ ಫಸ್ಟ್ ಫೋನು ಓಪನ್ ಐತಾನೆ. ಆಲ್ಮೋಸ್ಟ್ ಓಪೋ. ನಿಮ್ ಡ್ಯಾಡಿ ವಿವೋ. ಸೊ ಸಂಜೆಗೆ ನೋಡೋಣ ನನಗೆ ಬರುತ್ತೋ ಯಜಮಾನ್ರಿಗೆ ಬರುತ್ತೋ ಹೊಸ ಫೋನ್. ನನ್ಗೆ ಬರುತ್ತೆ ಬಿಡು ಪಪ್ಪ. ಪಾಪ ನಿನ್ ವಯಸ್ಸಲ್ಲಿ ನನ್ ಫೋನೇ ನೋಡಿಲ್ಲ. ಫೋನ್ ಫಸ್ಟ್ ಟೈಮ್ ನೋಡಿದಂದ್ರೆ ನನ್ ಮದ್ವೆ ಆದ್ಮೇಲೆನೆ ಫೋನ್ ನೋಡಿದ್ದು. ಈ ವಯಸ್ಸಿಗೆ ನಿಮ್ಗೆಲ್ಲ ಫೋನ್ ಬೇಕು. ಟಿಫನ್ ಮಾಡೋಣ. ಚೆನ್ನಾಗಿ ಕುದೀತಾ ಇದೆ. ಇವಾಗ ಅಕ್ಕಿ ಹಾಕೊಂಡು ಉಪ್ಪು ಖಾರ ಕರೆಕ್ಟಾಗಿದೆಯಾ ಅಂದ್ಕೊಂಡು 1 ವಿಸಿಲ್ ತಗೊಂಡ್ರೆ ಮುಗೀತು. ಸೊ ಟಿಫನ್ ಆಯ್ತು, 1 ವಿಸಿಲ್ ಬಂದೈತೆ. ಕೂಲ್ ಮಾಡಕ್ ಇಟ್ಟಿದ್ದೀನಿ. ಅದ್ರ ಮಧ್ಯದಲ್ಲಿ ಸಾಮಾನಿತ್ತು, ಎಲ್ಲ ತೊಳೆದಿದ್ದೀನಿ. ಸೊ ಆಲ್ಮೋಸ್ಟ್ ಸ್ವಲ್ಪ ಕಿಚನ್ ಕ್ಲೀನ್ ಆಗಿದೆ. ಇವಾಗ ಕರ್ಬೂಜ ಹಣ್ಣು ಜ್ಯೂಸ್ ಮಾಡೋಣ ಬನ್ನಿ. ಬೆಳಗ್ಗೆನೆ ಮಾಡಿ ಫ್ರಿಜ್ಜಲ್ಲಿ ಇಟ್ಟರೆ ಮಧ್ಯಾಹ್ನ ಎಲ್ಲ ಕುಡಿಯೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಕರ್ಬೂಜನಲ್ಲಿ ಒಂದು ಫೇಸ್ ಪ್ಯಾಕ್ ಕೂಡ ಮಾಡ್ಕೊಬೋದು. ಅದು ಹೇಗೆ ಮಾಡೋದು ಅಂತ ಸಪ್ರೇಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಇವಾಗಂತೂ ಸಮ್ಮರ್ ಇರೋದ್ರಿಂದ ಸಮ್ಮರಲ್ಲಿ ಏನೇನು ಸಿಗುತ್ತೋ ಅದನ್ನು ನಾವು ಕುಡಿಬೇಕು, ತಿನ್ನಬೇಕು. ಹಾಗೆ ನಮ್ಮ ಸ್ಕಿನ್ಗೂ ಅಪ್ಲೈ ಮಾಡಬೇಕು. ಸೊ ಕರ್ಬೂಜನಲ್ಲಿ ಸ್ಕಿನ್ ಪ್ಯಾಕ್ ಯಾವ ಥರ ಮಾಡ್ಕೊಳೋದು ನೋಡೋಣ. ಮುಖಕ್ಕೆ ತುಂಬಾ ಗ್ಲೋ ಕೊಡುತ್ತೆ. ಇದನ್ನೆಲ್ಲ ಇದನ್ನ ಮುಖಕ್ಕೆ ಅಪ್ಲೈ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ ಇದೆ ಎಲ್ಲನೂ ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ. ಸೊ ಸ್ಕಿನ್ ಕೇರ್ ಟಿಪ್ಸು ಅಂತ. ಸೊ ಅದರಲ್ಲಿ ನೋಡಿರ. ಇವಾಗ ಇದನ್ನ ಜ್ಯೂಸ್ ಮಾಡ್ಕೊಳ್ಳೋಣ. ನೋಡಿದ್ದು ಕರ್ಬೂಜ ಚೆನ್ನಾಗಿ ತುರ್ಕೊಂಡಿದ್ದೀನಿ. ಇದಕ್ಕೆ 1 ನಿಮಿಷ
ನೋಡಿ ಕರ್ಬೂಜನ್ನ ಮನೇಲಂತೂ 4-5 ದಿನ ತರ್ತಾರೆ ನಮ್ಮ ಯಜಮಾನ್ರು. ಬಿಸಿಲಲ್ವಾ, ಕುಡಿತಾ ಇರಲಿ ಮಕ್ಕಳು ಅಂತೇಳಿ. ಸೊ ಇದನ್ನು ಕಟ್ ಮಾಡಿ ಈ ಥರ ಮಾಡ್ಕೊಂಡಿದ್ದೀನಿ. ಇದನ್ನು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಂಡು ಒಂದು ಸ್ವಲ್ಪ ಇದು ನಾನು ಯಾವಾಗೂ ಮ್ಯಾಶ್ ಮಾಡ್ಕೊತಾ ಇದ್ದೆ. ಫ್ರಿಜ್ಜಲ್ಲಿ ಇಟ್ಟಿದ್ದೀನಲ್ಲ, ಸ್ವಲ್ಪ ಗಟ್ಟಿ ಇದೆ, ಹಾಗಾಗಿ ಇದನ್ನು ಗ್ರೈಂಡ್ ಮಾಡ್ಕೊಂಡು ಮನೆಯಲ್ಲಿ ಕಾಸುಗಳು ಉಂಡಿಗಳಿಗೆ ತುಂಬಿಸೋದಕ್ಕೆ ಒಬ್ಬರ ಮೇಲೆ ಒಬ್ಬರು 540. ನನ್ನ ಮಗನ ಎಷ್ಟಿಕ್ಕಿದೆಯಪ್ಪ? 420. ನಾನು ಪಪ್ಪ 500. ಓಹೋ, ಇವಳು 500 ಇಟ್ಟಾಳಂತೆ, 400. ಎಲ್ಲ ನಿಮ್ಮ ಉಂಡಿಗಳು ತೋರಿಸ್ರಿ ಸ್ವಲ್ಪ. ಇವನ್ ಬೀರು ಮೇಲೆ ಇಟ್ಬಿಟ್ಟವನೆ. ಏನ್ ತಗೊಂತೀಯ ಚಿನ್ನ? ಇದೆಲ್ಲ ಏನಕ್ಕೆ ಸೇವ್ ಮಾಡ್ತಾರದು? ಏನಿಲ್ಲ ಅಂತ ಇನ್ನೇನಕ್ಕೆ ಆಗ್ತಾ ಇದೆ ಉಂಡೀಗ? ನಂಕ. ಓ ನಂಕ. ಇವಳು ನಿಂದೆಷ್ಟೈತೆ ಬುಜ್ಜ? ಲೋಟುಗಳು 50 ರೂಪಾಯಿ ಐತೆ, ಇನ್ನೆಲ್ಲ ಚಿತ್ರ ಕಾಸು. ಟೋಟಲ್ ಎಷ್ಟಿದೆ? 500. ನಿಂದು ಚಿನ್ನ? 420. 420. ಏನು? ನಾನ್ ತೋರ್ಸ್ಲಾ? ಬೇಡ ಬೇಡ ಬೇಡ, ಎತ್ತಿಕ್ರಿ ನನ್ನ ಕೆಲಸ ಐತೆ. ಇಲ್ಲಿ ಬೇರೆ ನೋಡ್ಕೊಳ್ಳಿ ಗೈಸ್. ನೋಡ್ಕೊಳ್ಳಿ ಗ್ಲಾಸ್ ಒಳಗಡೆ. ನೋಡುದು ಎಷ್ಟೈತೆ? 500 ರೂಪಾಯಿ. 500 ರೂಪಾಯಿ ಮಾಡೋಳಂತೆ. 160, 70, 80. ನೀನು ಹೆಲ್ಪ್ ಮಾಡು ಅಣ್ಣಕ್ಕ. ನೀನು ಅಣ್ಣ, ನಾನು ಪಪ್ಪ. ಸರಿ ಆಯ್ತು. ಇವಾಗ ಇದ್ರಲ್ಲೊಂದು ಸ್ವಲ್ಪ ತಗೊತೀನಿ. ಪೇಸ್ಟ್ ಮಾಡಬೇಕು, ಸ್ಕಿನ್ ಕೇರ್ ಮಾಡ್ಕೊಳಕ್ಕೆ. ಇವಾಗ ಇದಕ್ಕೆ ಏಲಕ್ಕಿ ಹಾಕಿ ಗ್ರೈಂಡ್ ಮಾಡ್ಕೊ. ಸೊ ನೋಡಿ, ಬೆಲ್ಲ ಹಾಕಿದ್ದೀನಿ. ಇದು ಕರಗಬೇಕು. ಎಷ್ಟೇ ಬೆಳಗ್ಗೆ ಮಾಡಿಟ್ಟಿದ್ದೀನಿ, ಚೆನ್ನಾಗಿ ಕುಡಿತಾರೆ. ಸೊ ನೋಡಿ, ಇಲ್ಲಿ ಬಾತೂ ರೆಡಿ ಆಯಿತು. ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡಿ. ಯಜಮಾನ್ರಿಗೆ ಇಟ್ಟು ಕೊಟ್ಟಿದ್ದೀನಿ. ಸೊ ಜ್ಯೂಸ್ ತಗೊಳ್ಳಿ, ನೀವು ಕುಡೀರಿ. ಹಿಂಗ್ ಮಾಡಿಸ್ಬಿಟ್ಟು ಸೇಮ್ ಬೋರ್ಡ್ ಮಾಡಿಬಿಟ್ಟಿದ್ರು. ಸಿಜ್ಜುಮ ಹಾಯ್ ಅಣ್ಣ, ಹೆಂಗಿದ್ದಾಳೆ ನೋಡಿ. ಏನು ಕೊಡ್ತಾರದ? ಬಿಸ್ಕೆಟ್. ಸಿಜ್ಜು ಚೆನ್ನಾಗೇ ಇಲ್ಲ ಇವಾಗ ನೋಡಕ್ಕ. ಕೊಡಲ್ಲ. ಎಲ್ಲ ಫುಲ್ ಕಟ್ಟಿಂಗ್ ನೋಡ. ಹಂಗೆ ಮಾಡ್ತಾರ ಬುಜ್ಜು? ಹಾಂ ಏನು ಹಂಗೆ ಮಾಡಿದ್ದೆ ನಿಮ್ಮ ಸಿಜ್ಜುನ? ಚೆನ್ನಾಗಳ? ನಾನು ಮಾಡಿಸಿದ್ದು? ಎಷ್ಟು ಸುಳ್ಳು ಹೇಳ್ತೀಯ, ಕರ್ಕೊಂಡೋಗು. ನಮ್ಮ ಊಟ ಜ್ಯೂಸ್ ಆ್ಯಂಡ್ ಬಜ್ಜಿಸ್ ರಾತ್ರಿ ಮಾಡಿದ್ದು. ಬೋಂಡಸ್ ಚಿನ್ನ ನೋಡು, ಬೆಳಗ್ಗೆನೆ. ನಾನು ಇವಳಾಗ ಗಲೀಜಲ್ಲ, ಮಕ್ಕ ತೊಳ್ಕೊಂಡ್ಬಂದಿದ್ದೆ. ನಾನು ನಂದಲ್ಲಿ ಹೇಳಿದ್ದು, ನನ್ನ ಕ್ಲಾಸ್ ಕುಡಿತಾ ಇದ್ದೆ, ನೀನು ನಟ್ಕೊಂಬೇಕು ತಾನೆ ಅಂತ. ಅಣ್ಣ ಅಲ್ಲ ಬುಜ್ಜು ಇಲ್ಲ ಬಿಸ್ಕೆಟ್. ಡ್ಯಾಡಿ ಹೊರಟೋಗ್ಬಿಡ್ತು ನೋಡ್ದಾ? ಹೆಂಗೈತೆ ಟೇಸ್ಟ್? ಚಿನ್ನ ಸೂಪರ್. ನಾವು ಮಾಡೋದೆಲ್ಲ ಸೂಪರ್. ಸೂಪರ್ ಗಾಯ್ಸ್, ಸೂಪರ್. ನೋಡಿ ಫ್ರೆಂಡ್ಸ್, ಎಳ್ನೀರು ತಂದಿದ್ದಾರೆ, ಎಳ್ನೀರು ಕುಡಿತಾ ಇದ್ದೀರಿ. ಹೆಂಗ್ ಹೊಡಿತಾರೆ ನೋಡ, ಹಂಗೇನ ಹೊಡಿಯೋದ? ಯಾರು ಹೇಳ್ಕೊಟ್ಟಿದ್ದು? ಎಳ್ನೀರು ಕುಡಿಯೋಣ ಬನ್ನಿ. ಇವಾಗಂತೂ ಸಿಕ್ಕಾಪಟ್ಟೆ ಬಿಸಿಲಿದೆ. ಕೈ ಮೇಲೆ ಹೊಡ್ಕೊಂಡು ಚಿನ್ನು, ಮಧ್ಯದಲ್ಲಿ ಹೊಡಿಯಲ್ಲಿ, ಹಂಗಲ್ಲ ಹೊಡಿಯೋದು. ಕೊಡಿ, ನಾನು ಹೊಡಿತೀನಿ. ನೋಡಿ ಗಾಯ್ಸ್, ಮುಟ್ಟೆ ಇಲ್ಲಿ ನಮ್ಮ ಸಿಜ್ಜು. ಬಿಡು, ಎತ್ಬಿಡು. ನೋಡಿ ಗಾಯ್ಸ್,
ಶಾಖೆ ಕುಡಿತೈತೆ. ಇಲ್ಲಿ ನಮ್ಮ ಅಣ್ಣ ಹೊಡಿತೈತೆ. ಸಿಜ್ಜು 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 ಫ್ರೆಂಡ್ಸ್, ಎಲ್ಲ ಕೆಲಸ ಆಯಿತು. ಮನೆ ಕೆಲಸ, ಮಧ್ಯಾಹ್ನದ ಅಡುಗೆ ಬಂದು ಸ್ವಲ್ಪ ಸಾಂಬಾರು ಇದೆ ನೋಡಿ, ಟೊಮೊಟೊ ಸಾರು ರಾತ್ರಿ ಮಾಡಿದ್ದು, ಸ್ವಲ್ಪ ಅನ್ನ ಐತೆ, ಬೆಳಗ್ಗೆ ಮಾಡಿದ್ದು ಕುದಿನ ಬಾತ್ ಇದೆ. ಸೊ ಅದೇ ಊಟ ಆಗುತ್ತೆ. ಯಜಮಾನ್ರು ಮಧ್ಯಾಹ್ನ ಬರಲ್ವಂತೆ. ಅವ್ರು ಬರಲ್ಲ ಅಂದರೆ ನಮಗೆ ಅಡುಗೆ ಮಾಡೋದು ಸ್ಟಾಪ್ ಆಗುತ್ತೆ. ಅವ್ರು ಬಂದ್ರೇ ಬಿಸಿ ಬಿಸಿ ಮಾಡಬೇಕು. ನಾವು ಏನಿರುತ್ತೋ ಅದು ಅಡ್ಜಸ್ಟ್ ಮಾಡ್ಕೊಂಡು ತಿನ್ಕೊತೀರಿ. ಸೊ ಇವಾಗ ಎಲ್ಲ ಕೆಲಸ ಆಯ್ತಲ್ವಾ, ಇವಾಗ ಸ್ಕಿನ್ ಕೇರ್ ಮಾಡ್ಕೊತಾ ಇದ್ದೀನಿ. ಯಾಕೆ ಮಾಡ್ಕೊತಾ ಇದ್ದೀನಿ ಅಂದರೆ, ನಾಳೆ ನಾವು ನಮ್ಮ ತಂಗಿ ಮನೆಗೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ತುಂಬ ಖುಷಿ ಆಗ್ತಾ ಇದೆ ನನಗಂತೂ. ತುಂಬ ದಿನ ಆದಮೇಲೆ ಹೋಗ್ತಾ ಇದ್ದೀನಿ. ಹೇಗಿದ್ರು ಇವಾಗ ಸಮ್ಮರ್ ಹಾಲಿಡೇ ಇದೆ ಮಕ್ಕಳಿಗೆಲ್ಲರಿಗೂ. ಸೊ ಜಸ್ಟ್ 2 ಡೇಸ್ಗೆ ಹೋಗಿ ಬರ್ತಾ ಇದ್ದೀನಿ. ಹಬ್ಬ ಮುಗಿಸ್ಕೊಂಡು ಮತ್ತೆ ಹೋಗ್ತೀನಿ ಅಮ್ಮ ಮನೆಗೆ. ಇವಾಗ ಹೋಗ್ತಾ ಇರೋದು ಏನಂದರೆ, ಅವ್ರೂರಲ್ಲಿ ಊರಬ್ಬ ಮತ್ತು ಕರಗ ಮತ್ತು ಅವರು ದೇವ್ರಿಗೆ ಆರಕೆ ಮಾಡ್ಕೊಂಡಿದ್ರು ಕುರಿ ಹೊಡಿತೀನಿ ಅಂತ. ಸೊ ಕುರಿ ಎಲ್ಲ ಹೊಡಿತಾ ಇದ್ದಾರೆ. ಅವರು ನಮ್ಮನ್ನು ಇನ್ವೈಟ್ ಮಾಡಿದ್ದಾರೆ. ಒಂದಿನ ಮುಂಚೆನೇ ಬನ್ನಿ ಅಂತ ಹೇಳಿದ್ರು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವತ್ತು ಹೋಗ್ಬೇಕಾಯ್ತು ನಾವು. ನಮ್ಮ ಯಜಮಾನ್ರಿಗೆ ರಜೆ ಇಲ್ದಿದ್ದಕ್ಕೆ ಅವರು ನಾಳೆ ಹೋಗೋಣ ನಾನು ಬರ್ತೀನಿ ಅಂತ ಹೇಳಿದ್ರು. ಸೊ ಮಧ್ಯಾಹ್ನ ಹೋಗೋಣ ಅಂತ ಹೇಳಿದ್ದಾರೆ. ಇವಾಗ ಕೇಳಿದ್ರೆ ರಜಾ ಕೊಡ್ತಾ ಇಲ್ಲ, ಸಂಜೆ 5 ಗಂಟೆಗೆ ಹೋಗೋಣ ಅಂತ ಹೇಳ್ತಾ ಇದ್ದಾರೆ. ಸೊ ನನ್ನ ತಂಗಿ ಅಂತೂ ಕೋಪ ಮಾಡಿಕೊಂಡು ಇವತ್ತೇ ಬರ್ಬೇಕು ತಾನೇ, ಮನೇಲಿ ತುಂಬ ಕೆಲಸ ಇರುತ್ತೆ, ಊರಬ್ಬ ಅಂದಮೇಲೆ ತುಂಬ ಕೆಲಸ ಇರುತ್ತಲ್ವ, ಹೂವು ಕಟ್ಟೋದು ಅದು ಇದು, ಬರಬೇಕು ತಾನೇ ಅಂತ ಫೋನ್ ಮಾಡಿ ತಲೆ ತಿಂತಾಳೆ. ಇವಾಗೆ ಬಸ್ ಸಿಕ್ಕು ಎಷ್ಟೊತ್ತು ಬರಬೇಕು. ನಮ್ಮ ತಂಗಿ ಊರು ಅಮ್ಮ ಊರು ಪಕ್ಕನೇ ಇರೋದು. ಮಿನಿಮಮ್ ಒಂದು 3 ಅವರ್. ಏನಮ್ಮ ಇದು ಬಟ್ಟೆಗಳು ಮನೇಲಿ ಹಾಕೊಂಡೋಕೆ ಅಲ್ಲಿ 7 ಜೊತೆ ಸಾಕ. ಹ್ಞೂ ಸಾಕು. ಬಟ್ಟೆ ಎಲ್ಲ ಪ್ಯಾಕಿಂಗ್ ಮಾಡ್ತಾ ಇದ್ದಾರೆ ಮಕ್ಕಳೆಲ್ಲ. ನಾನು ಇವಾಗ ಹೇಳ್ಬಿಟ್ಟು ಬಂದೆ, ಬಟ್ಟೆಗಳೆಲ್ಲ ಎತ್ತಿಟ್ರಿ ಪ್ಯಾಕ್ ಮಾಡೋಣ ಅಂತ. ಹಾಗಾಗಿ ನನ್ನ ಮಗಳು ಎಲ್ಲ ಎತ್ತಿಡ್ತಾ ಇದ್ದಾಳೆ. ಸೊ ಹಾಗೆ ಕೆಲಸ ಮಾಡಿಕೊಂಡು ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಅಂತ ಏನು ಮಾಡ್ಕೊತಾ ಇದ್ದೀನಿ ಅಂದರೆ, ಬೆಳಗ್ಗೆನೇ ನಿಮಗೆ ಹೇಳಿದ್ದೆ ಕರ್ಬೂಜ ಹಣ್ಣು, ಈ ಜ್ಯೂಸಿಂದ ಇವತ್ತು ನನ್ನ ಸ್ಕಿನ್ಗೆ ಒಂದು ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ತುಂಬ ಗ್ಲೋ ಕೊಡುತ್ತೆ. ಸಮ್ಮರಲ್ಲಿ ಸಿಗುವ ಹಣ್ಣುಗಳು ತಿನ್ನಬೇಕು. ಸಮ್ಮರಲ್ಲಿ ಸಿಗುವ ಹಣ್ಣನ್ನು ಸ್ಕಿನ್ ಪ್ಯಾಕ್ ಮಾಡಿಕೊಂಡ್ರೆ ಏನು ಸೈಡ್ ಎಫೆಕ್ಟ್ ಆಗಲ್ಲ. ಯಾಕಂದರೆ ಇವೆಲ್ಲ ಸಮ್ಮರಲ್ಲೇ ಯೂಸ್ ಮಾಡೋದಂಥವಲ್ಲ. ಹಾಗಾಗಿ ಸೊ ಇದನ್ನು ಯಾವ ಥರ ಅಪ್ಲೈ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ನೀವು ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ಇವಾಗಂತೂ ಕಲ್ಲಂಗಡಿ ಕರ್ಬೂಜ ಹಣ್ಣು ಇದ್ದೇ ಇರುತ್ತೆ. ತಿನ್ನೋದು ತಿನ್ನಿ, ಕುಡಿಯೋದು ಕುಡಿ, ಅದ್ರ ಜೊತೆಗೂ ಸ್ಕಿನ್ಗೆ ಒಂದು ಪ್ಯಾಕನ್ನು ರೆಡಿ ಮಾಡ್ಕೊಳ್ಳಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ಮತ್ತು ನಾನು ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ, ಊರಿಗೆ ಹೋಗ್ತಾ ಇದ್ದೀನಿ ಅಂತೇಳಿ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಇದನ್ನು ಮಾಡಿಕೊಂಡು ಮುಖಕ್ಕೆ ಹಚ್ಕೊಂಡು ಬಟ್ಟೆ ಪ್ಯಾಕಿಂಗ್ ಎಲ್ಲ ಮಾಡಿ, ಒಂದು ಸ್ವಲ್ಪ ಬಟ್ಟೆ ಇದೆ ವಾಶಿಗೆ ಹಾಕಬೇಕು. ಸೊ ಅದು ನೋಡ್ತೀನಿ. ಜಾಸ್ತಿ ಬಟ್ಟೆ ಇದ್ದರೆ ವಾಷಿಂಗ್ ಮಿಷಿನ್ಗೆ ಹಾಕ್ತೀನಿ, ಇಲ್ಲಾಂದರೆ ಬೆಳಗ್ಗೆ ಹಾಕೋಣ ಅಂದ್ಕೊಂಡಿದ್ದೀನಿ. ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್, ಸಂಜೆ ಹೋಗೋದಾ ಬೆಳಗ್ಗೆ ಹೋಗೋದಾ ಇಲ್ಲಾಂದರೆ ಯಜಮಾನ್ರ ಜೊತೆ ಹೋಗೋದಾ ಏನು ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನೋಡೋಣ ಏನೇನಾಗುತ್ತೋ ಎಲ್ಲ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ತಡ ಮಾಡ್ದಿರ ಬೇಗ ಹೇಗೆ ಮಾಡೋದು ಸ್ಕಿನ್ ಪ್ಯಾಕ್ ನೋಡೋಣ ಬನ್ನಿ. ಇದಕ್ಕೆ ಕರ್ಬೂಜ ಹಣ್ಣು ಮತ್ತು ಅರಿಶಿನ ಮತ್ತು ಅತಿ ಮಧುರ ಮತ್ತು ಕಡಲೆ ಹಿಟ್ಟು ಈ 4 ಮಿಕ್ಸ್ ಮಾಡಿ ಮುಖಕ್ಕೆ ಹಚ್ಕೊಳೋದು. ಈ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇನ್ನೂ ಯಾರೆಲ್ಲ ಈ ವಿಡಿಯೋ ನೋಡಿಲ್ಲ ನೋಡಿ ನೀವು ಮನೆಯಲ್ಲಿ ಸ್ಕಿನ್ ಕೇರ್ ಮಾಡ್ಕೊಳ್ಳಿ. ಸಮ್ಮರ್ ಸ್ಕಿನ್ ಕೇರ್ ಅಂತ ಹೇಳ್ಬೋದು. ಮತ್ತು ಸಂಜೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಸಂಜೆ ಅಂದರೆ ಒಂದು 4 ಗಂಟೆ ಆಗಿದೆ. ಸೊ ನಾನು ನಮ್ಮ ಯಜಮಾನ್ರು ಡಿಮಾರ್ಟ್ಗೆ ಹೋಗಿ ಗ್ರಾಸರಿ ತಂದಿದ್ದೀನಿ. ಸ್ವಲ್ಪನೇ ತಂದಿದ್ದೀನಿ, ಅಂದರೆ ಹಬ್ಬಕ್ಕೆ ಏನೇನು ಬೇಕೋ ಅದು ಮಾತ್ರ ತಂದಿದ್ದೀನಿ. ಮನೆಯಲ್ಲಿ ಇನ್ನೂ ಕೆಲವೊಂದು ಗ್ರಾಸರಿ ಇದೆ, ಅವೆಲ್ಲನೂ ಖಾಲಿ ಆಗಲಿ ಅಂತ. ಸಮ್ಮರ್ ಟೈಮಲ್ಲಿ ಬೇಗ ಹುಳ ಬಿದ್ದೋಗುತ್ತೆ. ಹಾಗಾಗಿ ಮನೇಲಿರೋ ಏನೇನು ಗ್ರಾಸರಿ ಐತೆ ಅದೆಲ್ಲ ಖಾಲಿ ಆದಮೇಲೆ ಫ್ರೆಶ್ಶಾಗಿ ಎಲ್ಲ ತರೋಣ ಅಂಥೇಳಿ ಇವಾಗ ಏನು ಖಾಲಿ ಆಗಿದೋ ಅದನ್ನು ಮಾತ್ರ ತಂದಿದ್ದೀನಿ. ಜೀರಿಗೆ ಮತ್ತು ಮೈಸೂರು ದಾಲು ಮತ್ತು ಉದ್ದಿನ ಕಾಳು, ಕಡಲೆ ಬೀಜ, ಒಬ್ಬಟ್ಟು ಮಾಡೋದಕ್ಕೆ ತೊಗರಿಬೇಳೆ, ಮೇಯ್ನ್ ಬಂದು 5 ಲೀಟ್ರ್ ಎಣ್ಣೆ. ನಮ್ಮ ಮನೆಯಲ್ಲಿ ಎಣ್ಣೆನೇ ಜಾಸ್ತಿ ಖಾಲಿ ಆಗೋದು. ಸೊ 5 ಲೀಟ್ರ್ ಎಣ್ಣೆ, ಆಮೇಲೆ ದೀಪದ್ದು ಎಣ್ಣೆ,
ಮತ್ತು ಹಿಂಗು, ಕರ್ಪೂರ ಮತ್ತು ಧೂಪ, ಆಮೇಲೆ ಸೋಪ್ ತಂದಿದ್ದೀನಿ, ಡೆಟಾಲ್ ಸೋಪು, ಮತ್ತು 5 kg ಗೋಧಿ ಹಿಟ್ಟು, ಆಮೇಲೆ ಒಂದು ಪಾತ್ರೆ ತೊಳೆಯೋ ಆಯಿಲ್ ತಂದಿದ್ದೀನಿ. ಸೊ ಇಷ್ಟೇ, ಇದನ್ನೆಲ್ಲ ಎತ್ತಿಡಬೇಕು. ಹಾಗೆ ಯಜಮಾನ್ರಿಗೆ ಟೀ ಕೊಟ್ಟಿದ್ದೀನಿ. ಹಾಗೆ ಸ್ನ್ಯಾಕಿಗೆ ಬಂದು ಚುರುಮುರಿ ಮಾಡ್ಕೊಂಡಿದ್ದೀರಿ. ಸ್ನ್ಯಾಕ್ ಅಂತೂ ತುಂಬ ಚೆನ್ನಾಗಿತ್ತು, ಒಂದು ಸ್ವಲ್ಪ ಖಾರ ಆಯಿತು. ಸೊ ಸಂಜೆ ಸ್ನ್ಯಾಕಿಗೆ ಬಂದು ಯಜಮಾನ್ರಿಗೆ ಟೀ ಕೊಟ್ಟು ನಾವು ಸ್ನ್ಯಾಕ್ ತಿಂದ್ರಿ. ಇದೆಲ್ಲ ಮುಗಿಸ್ಕೊಂಡು ಮತ್ತೆ ಮನೆಯೆಲ್ಲ ಇನ್ನೊಂದು ಸತಿ ಕಸ ಎಲ್ಲ ಗುಡಿಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ಟಿ ವಿ ನೋಡಿಕೊಂಡು ಇದ್ದೀರಿ. ಈ ಥರ ಸಂಜೆ ಟೈಮ್ ಸ್ಪೆಂಡ್ ಮಾಡಿದ್ರಿ. ಮತ್ತು ನಮ್ಮ ಯಜಮಾನ್ರು ತೆಂಗಿನಕಾಯಿ ಎಲ್ಲ ತಂದಿದ್ರು, ಅದನ್ನೆಲ್ಲ ಸುಳ್ಕೊತಾ ಇದ್ರಿ. ಈ ಸುಳಿಯೋ ಮಿಷಿನ್ನು ನಮ್ಮ ಮನೆಗಿರಿಲ್ಲ. ಸೊ ಇದು ಅವ್ರ ಬಾಸ್ದು, ಅವ್ರ ಮನೆಗೆ ಹೋಗಿದ್ರು, ಹಾಗೆ ಬರೋಕ್ಕೆ ತಂದಾರೆ. ಇವಾಗ ಎಲ್ಲನೂ ಸುಳ್ಕೊತಾ ಇದ್ದೀರಿ. ಸೊ ನಮ್ಮ ಮನೇಲಿ ತೆಂಗಿನಕಾಯಿ ತುಂಬಾ ಯೂಸ್ ಮಾಡ್ತೀರಿ ಅಡುಗೆಗಳಿಗೆ. ಸೊ ತುಂಬ ದಿನದಿಂದ ಹೇಳ್ತಾ ಇದ್ದೆ ತೆಂಗಿನಕಾಯಿ ಇಲ್ಲ ಅಂತ. ಸೊ ಅವರು ತಗೊಂಬಂದಿದ್ದಾರೆ, ಒಂದು 25 ಕಾಯಿ ತಂದಿದ್ದರು. ಸೊ ಅದನ್ನೆಲ್ಲ ಇವಾಗ ಸುಳ್ದು ಕೊಡ್ತಾ ಇದ್ದಾರೆ. ಒಂದು 5 ಎಳ್ನೀರು ತಂದಿದ್ರು, ಬೆಳಗ್ಗೆ ನೋಡಿದ್ರಲ್ವ, ಎಲ್ಲರೂ ಒಂದೊಂದು ಕುಡಿದ್ರಿ. ಇನ್ನು ಮಿಕ್ಕಿದ್ದೆಲ್ಲ ಕಾಯಿ ನೋಡೋದಕ್ಕೆ ಎಷ್ಟು ದಪ್ಪದಾಗಿದೆ, ಒಳಗಡೆ ಅಂತೂ ತುಂಬ ಚಿಕ್ಕದಾಗಿತ್ತು ಕಾಯಿ. ಈ ಗ್ರೀನ್ ಕಲರ್ ಇರೋದೆಲ್ಲ ಸ್ವಲ್ಪ ದೊಡ್ಡದಾಗಿದೆ, ಆದರೆ ತುಂಬ ಎಳೆದಿದು, ಬಲ್ತಿರಿಲ್ಲ. ಸೊ ಬೇಗ ಈ ಎಳೆ ತೆಂಗಿನಕಾಯಿನೆಲ್ಲ ಖಾಲಿ ಮಾಡಬೇಕು, ಇಲ್ಲಾಂದರೆ ಅದು ಕೆಟ್ಟೋಗುತ್ತೆ. ಒಣಗಿರೋ ಕಾಯಿನೆಲ್ಲ ಸ್ವಲ್ಪ ಸಣ್ಣದಾಗಿತ್ತು. ಸೊ ಟೋಟಲಾಗಿ 25 ಕಾಯಿ ಇತ್ತು, ಎಲ್ಲ ಸುಳ್ದು ಎತ್ತಿಡ್ಕೊತಾ ಇದ್ದೀನಿ. ನಮ್ಮ ಯಜಮಾನ್ರು ಇದನ್ನು ನೀನು 1 ವರ್ಷ ಯೂಸ್ ಮಾಡಬೇಕು ಅಂತ ಹೇಳ್ತಾಯಿದ್ರು. ನಾನು ಯೂಸ್ ಮಾಡ್ತೀನಿ ಬಿಡು ಅಂತ ಹೇಳ್ತಾ ಇದ್ದೆ. ಸೊ ಹೊಟ್ಟೆಲ್ಲ ಹಂಗೆ ಗೋಣಿ ಚೀಲಕ್ಕೆಲ್ಲ ತುಂಬಿ ಸುಳ್ದಿರೋದನ್ನೆಲ್ಲ ಮನೇಲಿ ಎತ್ತಿಟ್ಕೊತಾ ಇದ್ದೀನಿ. ಇದೆಲ್ಲ ಮುಗಿಸ್ಕೊಂಡು ನೈಟ್ ಅಡುಗೆ ಬಂದು ತರಕಾರಿ ಸಾಂಬಾರು ಮತ್ತು ಅನ್ನ ಮಾಡ್ಕೊಂಡಿದ್ದೆ. ಇದರೊಂದಿಗೆ ನಾನು ವಿಡಿಯೋ ಎಂಡ್ ಮಾಡ್ತೀನಿ. ಇವತ್ತಿನ ವಿಡಿಯೋ ಬಂದು ನನ್ನ ಮಾರ್ನಿಂಗಿಂದ ನೈಟ್ ರುಟೀನ್ವರೆಗೂ ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ. ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆಗಿರ್ಬೋದು ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಬಾಯ್.